ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಇವತ್ತು ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ಅದು ಸುವೆಂದು ಅಧಿಕಾರಿ ಬಿಜೆಪಿಯ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗೋದರ ಮೂಲಕ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೀತಾ ಇರುವ ಪ್ರಮಾಣ ವಚನ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಎನ್ಡಿಎಯ ಶಕ್ತಿ ಪ್ರದರ್ಶನ ಅಂತಲೇ ಹೇಳಬೇಕು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದ ಹಾಗೆ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬಂಗಾಳಕ್ಕೆ ಬಂದಂತಹ ಪ್ರಧಾನಿ ಕಾರ್ಯಕ್ರಮದ ವೇದಿಕೆಗೆ ವಿಶೇಷ ವಾಹನದಲ್ಲಿ, ತೆರೆದ ವಾಹನದಲ್ಲಿ ಆಗಮಿಸಿದ್ದಾರೆ. ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬರ್ತಾ ಇದ್ದ ಹಾಗೆ ಬಿಜೆಪಿ ಕಾರ್ಯಕರ್ತರ ಘೋಷಣೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿರುವಂತಹ ಬಿಜೆಪಿ ಮೊದಲ ಬಾರಿಗೆ ಗದ್ದುಗೆಯನ್ನ ಏರ್ತಾ ಇದೆ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು, ಪ್ರಧಾನಿ ಮೋದಿ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ತೆರೆದ ವಾಹನದಲ್ಲಿ ಬಂದಂತಹ ಸಂದರ್ಭದ ದೃಶ್ಯ. ಮತ್ತೊಂದು, ಪ್ರಧಾನಿಯವರಿಗಾಗಿ ಕಾದು ಕುಳಿತಿದ್ದಂತಹ ಅಭಿಮಾನಿಗಳು ಮೋದಿ ಅವರನ್ನ ಕಾಣ್ತಾ ಇದ್ದ ಹಾಗೆ ಘೋಷಣೆಯನ್ನ ಕೂಗ್ತಾ ಅವರನ್ನ ಬರಮಾಡಿಕೊಂಡ್ರು. ಅದ್ದೂರಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಬರ್ತಾ ಇದ್ದಾರೆ ಪ್ರಧಾನಿ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ 22 ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸುವೆಂದು ಅಧಿಕಾರಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. উঠেছে ব্রিগেডের এই রঙিন মঞ্চ। আমাদের মধ্যে এসে পৌঁছে গেছেন মাননীয় প্রধানমন্ত্রী, আমাদের পরম আদরণীয় প্রধানমন্ত্রী ರವೀಂದ್ರನಾಥ್ ಟಾಗೋರ್ ಅವರ 165ನೇ ಜನ್ಮದಿನದಂದೇ ಸುವೆಂದು ಅಧಿಕಾರಿ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೀತಾ ಇದೆ. ದೀದಿ ನಾಡಿನಲ್ಲಿ ಕಮಲ ಅರಳಿದೆ. ಐತಿಹಾಸಿಕ ಕ್ಷಣ ಇದು. ಈ ಕ್ಷಣಕ್ಕಾಗಿ ಪ್ರಧಾನಿ ಮೋದಿ, ಅಮಿತ್ ಶಾ ಆದಿಯಾಗಿ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಕೋಲ್ಕತ್ತಾದಲ್ಲಿದ್ದಾರೆ. ಇದೇ ಮೊದಲ ಬಾರಿಗೆ ಬಿಜೆಪಿ ಗದ್ದುಗೆಯನ್ನ ಏರಿದೆ. আমাদের মধ্যে এসে পৌঁছে গেছেন ನಿನ್ನೆಷ್ಟೇ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಶಾಸಕರ ಸಭೆ ನಡೆಯಿತು. ಆ ಸಭೆಯಲ್ಲಿ ನರೇಂದ್ರ ಮೋದಿಜಿ ಸುವೆಂದು ಅಧಿಕಾರಿಯನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಇವತ್ತು ಪದಗ್ರಹಣ ಕಾರ್ಯಕ್ರಮ উঠেছে ಬ್ರಿಗೇডের এই রঙিন মঞ্চ। ಬಂಗಾಳದ ಜನತೆಯ ಆಸೆಗಳನ್ನ ಪೂರ್ಣಗೊಳಿಸೋದಿಕ್ಕೆ
ಸುವೆಂದು ಅಧಿಕಾರಿ ಸಮರ್ಥರಿದ್ದಾರೆ ಅಂತ ನಿನ್ನೆ ಅಷ್ಟೇ ಅಮಿತ್ ಶಾ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಮಾತನಾಡಿದ್ರು. बेहद सशक्त तस्वीर देख रहे हैं आप पश्चिम बंगाल के कोलकाता। ಸುವೆಂದು ಅಧಿಕಾರಿ ಈಗಾಗಲೇ ರಾಜ್ಯಪಾಲ RN ರವಿ ಅವರನ್ನ ಕೂಡ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಅದೇ ಪ್ರಕಾರ ಇವತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನದ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಕೋಲ್ಕತ್ತಾದಿಂದ ನೇರ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ದೀದಿ ಕೋಟೆಯಲ್ಲಿ ಎಲ್ಲೆಡೆಯೂ ಕೂಡ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಮೋದಿ ಅವರ ಆಗಮನವೂ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 9ನೇ ಮುಖ್ಯಮಂತ್ರಿಯಾಗಿ, ಪಶ್ಚಿಮ ಬಂಗಾಳದ 9ನೆಯ ಮುಖ್ಯಮಂತ್ರಿಯಾಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ. 1995ರಲ್ಲಿ ಕಾಂಗ್ರೆಸ್ನ ಮೂಲಕ ರಾಜಕೀಯ ಪ್ರವೇಶ ಮಾಡಿದಂತಹ ಸುವೆಂದು ಅಧಿಕಾರಿ ಕಾಲಾನಂತರದಲ್ಲಿ ತೃಣಮೂಲ ಕಾಂಗ್ರೆಸ್ ಅನ್ನ ಸೇರ್ತಾರೆ. ನಂದಿಗ್ರಾಮ ಮತ್ತು ಸಿಂಗೂರಿನ ಭೂಸ್ವಾಧೀನ ವಿರೋಧಿ ಚಳುವಳಿಗಳ ಮೂಲಕ ಜನನಾಯಕರಾಗಿ ಬೆಳೀತಾರೆ. 2009ರಿಂದ 2014ರಲ್ಲಿ ಸಂಸದರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಸುವೆಂದು ಅಧಿಕಾರಿ. ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರ ಗವರ್ನಮೆಂಟ್ನಲ್ಲಿ ಸಾರಿಗೆ ಸಚಿವರಾಗಿಯೂ ಕೂಡ ಪ್ರಮುಖ ಜವಾಬ್ದಾರಿಯನ್ನ ಸುವೆಂದು ಅಧಿಕಾರಿ ನಿರ್ವಹಿಸಿದ್ದಾರೆ. ನಂತರ ಮಮತಾ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಅತಿಯಾದ ಹಸ್ತಕ್ಷೇಪದಿಂದಾಗಿ ಟಿಎಂಸಿಯನ್ನ ತೊರೆದು ಬಿಜೆಪಿ ಸೇರ್ಪಡೆಯಾದಂತಹ ಸುವೆಂದು ಅಧಿಕಾರಿ 2020 ಡಿಸೆಂಬರ್ನಲ್ಲಿ ಬಿಜೆಪಿ ಸೇರ್ಪಡೆಯಾಗ್ತಾರೆ. ನಂತರ ನಡೆದಂತಹ ಚುನಾವಣೆ 2021ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸೋ ಮುಖಾಂತರ 1956 ಮತಗಳಿಂದ ಸೋಲಿಸೋ ಮುಖಾಂತರ ಇತಿಹಾಸವನ್ನ ಬರೀತಾರೆ. 5 ವರ್ಷಗಳ ಕಾಲ ಪ್ರತಿಪಕ್ಷ ನಾಯಕನಾಗಿ ಪಶ್ಚಿಮ ಬಂಗಾಳದಲ್ಲಿ ಬಹಳ ಕೆಲಸವನ್ನ ಮಾಡಿ ಈಗ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಅದು ಕೂಡ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವೇ. ಭವಾನಿಪುರ ಮತ್ತು ನಂದಿಗ್ರಾಮ ಎರಡೂ ಕ್ಷೇತ್ರದಲ್ಲೂ ದೀದಿಯನ್ನ ಹೀನಾಯವಾಗಿ ಸೋಲಿಸಿ ಭರ್ಜರಿಯಾಗಿ ಗೆದ್ದು ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ಅದ್ದೂರಿ ಮೆರವಣಿಗೆಯ ಮೂಲಕ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕಾಗಮಿಸಿದ್ದಾರೆ. ವೇದಿಕೆಯಲ್ಲಿ ಘಟಾನುಘಟಿ ನಾಯಕರನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಎನ್ಡಿಎ ಮೈತ್ರಿಕೂಟದ 22 ಮುಖ್ಯಮಂತ್ರಿಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರವನ್ನ ಹಿಡಿತಾ ಇದೆ. ಮಮತಾ ಯುಗಾಂತ್ಯ ಆಗಿದೆ. ಸುವೆಂದು ಅಧಿಕಾರಿಯ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಪಶ್ಚಿಮ ಬಂಗಾಳ ಇತಿಹಾಸದಲ್ಲಿ, ರಾಜಕೀಯದಲ್ಲಿ ಹೊಸ ಯುಗ ಆರಂಭ. ಪುರಸಭಾ ಸದಸ್ಯನಾಗಿ ಕಾರ್ಯವನ್ನ ನಿರ್ವಹಿಸ್ತಾ
ಆಗ್ತಾ ಇದ್ದಂತಹ ध्वनि के साथ ಸುವೆಂದು ಅಧಿಕಾರಿ स्वागत करते हैं ಈಗ ಬಂಗಾಳದ ಸಿಎಂ ಎಸ್ ವೇದಿಕೆಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಿ. ಸುವೆಂದು ಅಧಿಕಾರಿ ಅವರು ಕೂಡ ಪ್ರಧಾನಿಯವರ ಜೊತೆಗೇನೆ ವೇದಿಕೆಯ ಮೇಲೆ ಬಂದಿದ್ದಾರೆ. ಲೈವ್ ವಿಜುವಲ್ಸ್ ಇದು ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನದ ಪ್ರಯುಕ್ತ. इस अवसर पर ಮೊದಲಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ प्रधानमंत्री जी ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. कर रहे हैं एवं ಐತಿಹಾಸಿಕ ಕ್ಷಣಕ್ಕೆ सीएम डेजिग्नेट ಪ್ರಧಾನಿ ಅಮಿತ್ ಶಾ ಆದಿಯಾಗಿ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. আজকে মঞ্চে উপস্থিত আছেন মাননীয় রাজ্যপাল শ্রী RN রবি। এদের সকলের উপস্থিতিতেই পুষ্পার্ঘ্য প্রদান করা হলো। जोरदार कट्टल ध्वनि के साथ स्वागत कीजिए माननीय प्रधानमंत्री, परम आदरणीय प्रधानमंत्री श्री नरेंद्र मोदी जी का। माननीय राज्यपाल उपस्थित आছেন श्री RN रवि, उपस्थित आছেন माननीय सीएम डेजिग्नेट श्री शुभेंदु अधिकारी, আমাদের মধ্যে উপস্থিত আছেন শ্রী শ্রমিক ভট্টাচার্য মহাশয়। আমি তাকে অনুরোধ জানাবো আজকে শ্রী মাখনলাল সরকার সম্পর্কে তিনি আমাদের বলবেন। শিলিগুড়ি নিবাসী শ্রী মাখনলাল সরকার ಕೋಲ್ಕತ್ತಾದಿಂದ ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮ ನಡೆಯುವ ವೇದಿಕೆಗೆ ಬಂದರು. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ನೇರ ಪ್ರಸಾರದ ದೃಶ್ಯ ಇದು. ಕೆಲವೇ ಕ್ಷಣಗಳಲ್ಲಿ ಸುವೆಂದು ಅಧಿಕಾರಿ ಪಶ್ಚಿಮ ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬಿಜೆಪಿಯ ಮೊದಲ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎನ್ಡಿಎ ಶಕ್ತಿ ಪ್ರದರ್ಶನ ನಡೀತಾ ಇದೆ. ದೀದಿ ಕೋಟೆಯನ್ನ ಛಿದ್ರಗೊಳಿಸಿದ ನಂತರ ಬಿಜೆಪಿ ಅಧಿಕಾರ ಸ್ಥಾಪಿಸ್ತಾ ಇದೆ. ವೇದಿಕೆಯಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದ ಹಾಗೆ ಬಿಜೆಪಿಯ ಮಿತ್ರ ಪಕ್ಷಗಳ 22 ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ಇರುವ ದೃಶ್ಯವನ್ನ ನೋಡ್ತಾ ಇದ್ರಿ. ಎಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಪ್ರಧಾನಿ, ನಮಸ್ಕರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಹತ್ರವೂ ಕೂಡ ಹೋಗಿ ಆತ್ಮೀಯವಾಗಿ ಮಾತನಾಡ್ತಾ ಇದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಜೊತೆಗೆ ಸುವೆಂದು ಅಧಿಕಾರಿ ಅವರು ಕೂಡ ಮೋದಿ ಅವರ ಜೊತೆನೆ ಸಾಕ್ತಾ ಇರೋ ದೃಶ್ಯ ಇದು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ಐತಿಹಾಸಿಕ ರಾಜಕೀಯ ಬೆಳವಣಿಗೆ ಆಗ್ತಾ ಇರೋದು. ಬ್ರಿಗೇಡ್ ಪೆರೇಡ್ ಮೈದಾನ ಇದಕ್ಕೆ ಸಾಕ್ಷಿಯಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಇದ್ದಾರೆ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ 22 ರಾಜ್ಯಗಳ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಪ್ರತಿಯೊಬ್ಬರ ಬಳಿಯೂ ಹೋಗಿ ಪ್ರಧಾನಿ ಮೋದಿ संवाद की सुर्खियों में नहीं है, किसी टेलीविजन चैनल में नहीं है, जिसका जीवन संघर्ष करते करते चले गए। आज वही माखनलाल सरकार हमारा बीच में उपस्थित है। प्रधानमंत्री जी भी उसको अभिनंदन करेंगे थोड़ी बाद में।
ಐತಿಹಾಸಿಕ ಕ್ಷಣಕ್ಕೆ ಬ್ರಿಗೇಡ್ ಪೆರೇಡ್ ಮೈದಾನ ಇವತ್ತು ಸಾಕ್ಷಿಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎನ್ಡಿಎಯ ಶಕ್ತಿ ಪ್ರದರ್ಶನ ಇವತ್ತು. ಸುವೆಂದು ಅಧಿಕಾರಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಮಾನನೀಯ ಪ್ರಧಾನಮಂತ್ರಿ ಎನ್ಡಿಎಯ ಪ್ರಮುಖ ನಾಯಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮಾನನೀಯ ಗೃಹ ಮಂತ್ರಿ ಶ್ರೀ ಮೊದಲಿಗೆ ವೇದಿಕೆಗೆ ಬಂದಂತಹ ಪ್ರಧಾನಿ ಮಾನನೀಯ ರಕ್ಷಾ ಮಂತ್ರಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸ್ತಾ আজকে এখানে ಎಲ್ಲರನ್ನೂ ಆತ್ಮೀಯವಾಗಿ ಬರಮಾಡಿಕೊಂಡು এবং আজকের এই অনুষ্ঠানে আপনারা তো সকলেই জানেন যে আজকে আমরা মাননীয় প্রধানমন্ত্রীর এই বলা যেতে পারে পরামর্শ ছিল যে ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಇವತ್ತಿನ ಈ ಪದಗ್ರಹಣ ಕಾರ್ಯಕ್ರಮ. ಬ್ರಿಗೇಡ್ ಪೆರೇಡ್ ಮೈದಾನ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ. ಎಲ್ಲೆಡೆಯೂ ಕೂಡ ಬಿಜೆಪಿಯ ಬಾವುಟ ರಾರಾಜಿಸ್ತಾ ಇದೆ, ಘೋಷಣೆಗಳು ಮೊಳಗ್ತಾ ಇದ್ದಾವೆ. ರವೀಂದ್ರನಾಥ್ ಟ್ಯಾಗೋರ್ ಅವರ 165ನೆಯ ಜನ್ಮದಿನದಂದೇ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಅಧಿಕಾರವನ್ನ ಹಿಡಿತಾ ಇದೆ. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಯುಗ ಅಂತ್ಯಗೊಂಡು ಬಿಜೆಪಿಯ ಸುವೆಂದು ಅಧಿಕಾರಿ ಪಟ್ಟಾಭಿಷೇಕದ ಮೂಲಕ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. মাননীয় প্রধানমন্ত্রী তার অদ্ভুত বিচক্ষণতার মাধ্যমে তিনি আজকের এই দিনটিকে এত সুন্দরভাবে এত প্রাসঙ্গিকভাবে তিনি যুক্ত করলেন আমাদের বিধানসভার শপথ গ্রহণ অনুষ্ঠানের বা শপথ গ্রহণ সমারোহের সঙ্গে, যে সত্যি সেটা আমাদের কাছে একটি বিশেষ পাওয়ার দিন হয়ে উঠল। এখন থেকে 25শে বৈশাখে যেন যুক্ত হলো আরও এক পরব। 25শে বৈশাখ শুধুমাত্র আমাদের ಪಶ್ಚಿಮ ಬಂಗಾಳದಲ್ಲಿ আমাদের ಸಂಸ್ಕೃತಿ ಭರ್ಜರಿಯಾಗಿ ಬಹುಮತ ಗಳಿಸಿದಂತಹ ಬಿಜೆಪಿಯ ಪದಗ್ರಹಣ ಕಾರ್ಯಕ್ರಮದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. আমরা কতটা অগ্রসর হতে পারি তারও ಬ್ರಿಗೇಡ್ ಪೆರೇಡ್ ಮೈದಾನ ತುಂಬಿ ತುಳುಕ್ತಾ ಇದೆ. ಚಿಹ್ನಿತ হয়ে থাকলো। ಕೆಲವೇ ಕ್ಷಣಗಳಲ್ಲಿ আপনারা সকলে এসেছেন। ಪದಗ್ರಹಣ ಕಾರ್ಯಕ್ರಮವೂ ಕೂಡ রবীন্দ্রনাথকে এই ಶುರುವಾಗ್ತಾ ಇದೆ. শ্রদ্ধা জানাচ্ছি। আজকের ಈಗಾಗಲೇ ಬಿಜೆಪಿ ಶಾಸಕರ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರುವಂತಹ ಸುವೆಂದು ವೇದಿಕೆಯ ಮೇಲೆ ಕೂಡ ಆಸೀನರಾಗಿದ್ದಾರೆ. Ladies and gentlemen, what ಮಮತಾ ಬ್ಯಾನರ್ಜಿ ಅವರನ್ನ ಹೀನಾಯವಾಗಿ ಸೋಲಿಸಿದಂತಹ ಪಶ್ಚಿಮ ಬಂಗಾಳದ ಸಿಂಹ ಅಂತಲೇ ಅವರನ್ನ ಈಗ ಕರೆಯಲಾಗ್ತಾ ಇರೋ ದೀದಿ ಕೋಟೆಯನ್ನ ಛಿದ್ರಗೊಳಿಸಿರುವಂತಹ ಖ್ಯಾತಿ ಸುವೆಂದು ಅಧಿಕಾರಿ ಅವರಿಗೆ ಇವತ್ತು ಪಶ್ಚಿಮ ಬಂಗಾಳದ 9ನೆಯ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಸುವೆಂದು ಅಧಿಕಾರಿ ರಾಜಕೀಯ ಹಾದಿಯನ್ನ ಗಮನಿಸ್ತಾ ಹೋಗೋದಾದ್ರೆ 1995ರಲ್ಲಿ ಕಾಂಗ್ರೆಸ್ನ ಮುಖಾಂತರವಾಗಿ ರಾಜಕೀಯ ಪ್ರವೇಶವನ್ನ ಮಾಡಿದಂತಹ ಸುವೆಂದು ಇವತ್ತು ಸಿಎಂ ಆಗಿ ಅಧಿಕಾರ ಪಡಿತಾ ಇದ್ದಾರೆ. ಪದಗ್ರಹಣ ಸ್ವೀಕಾರ ಕಾರ್ಯಕ್ರಮದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.